ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಬಿಎಂಟಿಸಿ ಸರಣಿ ಅಪಘಾತ. ಒಂದೆರಡಲ್ಲ 9 ವಾಹನಗಳಿಗೆ ಗುದ್ದಿ ಸರಣಿ ಅಪಘಾತ ಮಾಡಿದೆ. ಬಿಎಂಟಿಸಿ ಚಾಲಕನಿಗೆ ಮೂರ್ಛೆ ರೋಗದಿಂದ ಅವಾಂತರ. ನಿಮ್ ಬಿಎಂಟಿಸಿ ಏನ್ರಿ ಅವಾಂತರ? ನೆಟ್ಟಿಗೊಬ್ರು ಡ್ರೈವರ್ನ ಹಾಕಕ್ಕಾಗಲ್ವೇನ್ರಿ? ಈ ಗುತ್ತಿಗೆ ಆಧಾರದ ಮೇಲೆ ಕೊಟ್ರೆ ಹೀಗೆ ಆಗೋದು. ಬಿಎಂಟಿಸಿ ಚಾಲಕನಿಗೆ ಮೂರ್ಛೆ ರೋಗ ಇತ್ತಂತೆ, ಅದರಿಂದ ಅವಾಂತರ ಸೃಷ್ಟಿಯಾಗಿದೆ. ವೇಗವಾಗಿ ಅಪ್ಪಳಿಸಿದ ಇವಿ ಬಸ್ಸು ಎಷ್ಟೋ ವಾಹನಗಳು ನುಜ್ಜುಗುಜ್ಜಾಗೋಗಿದ್ದಾವೆ. ಒಂದು ಕಾರ್ ಪಲ್ಟಿಯಾಗಿದ್ದು ಹಲವು ಕಾರು, ಆಟೋ, ಬೈಕ್ ಎಲ್ಲ ಜಖಂಗೊಂಡಿದ್ದಾವೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಿರುವಂತಹ ಸರಣಿ ಅಪಘಾತ. ಆ ಬಸ್ಗಳನ್ನ ಓಡಿಸೋದಕ್ಕೆ ಡ್ರೈವರ್ಗಳಿಗೆ ಬರ್ತಾ ಇಲ್ವಾ, ಅಥವಾ ನೀವು ಡ್ರೈವರ್ಗಳನ್ನ ಸರಿಯಾಗಿ ಆಯ್ಕೆ ಮಾಡ್ತಿಲ್ವಾ? ಜನಗಳ ಪ್ರಾಣದ ಜೊತೆ ನೀವು ಚೆಲ್ಲಾಟ ಆಡ್ತಾ ಇದ್ದೀರಾ. ನಿಜವಾಗ್ಲು ಬಿಎಂಟಿಸಿಗೆ ಹೇಳ್ತಾ ಇರೋದು, ಜನರ ಪ್ರಾಣದ ಜೊತೆ ನೀವು ಚೆಲ್ಲಾಟ ಆಡ್ತಾ ಇದ್ದೀರಿ. ಒಂದಲ್ಲ ಎರಡಲ್ಲ 9 ಗಾಡಿಗಳಿಗೆ ಗುದ್ದಿರೋದು. ಒಬ್ಬ ಡ್ರೈವರ್ಗೆ ಅವನು ಫಿಸಿಕಲಿ ಫಿಟ್ ಆಗಿರಬೇಕು ಅನ್ನುವಂಥ ಎಲ್ಲ ಎಕ್ಸಾಮಿನೇಷನ್ಗಳಾಗಿರ್ಬೇಕು. ಮೊದಲೇ ಮೂರ್ಛೆ ರೋಗ ಇದ್ದಿದ್ರಿಂದ ಅವ್ರಿಗೆ ಹೇಗೆ ನೀವು ಡ್ರೈವಿಂಗ್ ಮಾಡೋದಕ್ಕೆ ಬಿಟ್ರಿ ಅದು ಕೂಡ ಗೊತ್ತಿಲ್ಲ. ಸ್ಪೀಡ್ ಲಿಮಿಟ್ ಇಲ್ಲ, ಹೇಳ್ತೀನಿ ಕೇಳಿ. ನಮ್ಮ ಪ್ರತಿನಿಧಿ ಸುಚಿತ್ರ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ಸುಚಿತ್ರ, ಈ ಇವಿ ಬಸ್ಗಳು ಏನಿದೆಯಲ್ಲ, ಇದಕ್ಕೆ ಸರಿಯಾದಂಥ ವ್ಯವಸ್ಥೆ ಇಲ್ವಾ ಅಂತ ವ್ಯವಸ್ಥೆ ಇನ್ ದ ಸೆನ್ಸ್ ಸರಿಯಾದಂಥ ಚಾಲಕರನ್ನ ನಿಯೋಜನೆ ಮಾಡುವಲ್ಲಿ ಬಿಎಂಟಿಸಿ ಎಲ್ಲೋ ಒಂದ್ ಕಡೆ ಫೇಲ್ಯೂರ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸರಣಿ ಅಪಘಾತಗಳಾಗತ್ತೆ, ಇನ್ನೊಂದ್ ಕಡೆ ಒಂದು ಹೆಣ್ಣು ಮಗುವಿನ ಜೀವನೇ ಬಲಿ ಪಡ್ಕೊಂಡ್ಬಿಡುತ್ತೆ ಬಿಎಂಟಿಸಿ ಅಂತಂದ್ರೆ ಡ್ರೈವರ್ಗಳನ್ನ ಸರಿಯಾಗಿ ಟ್ರೈನ್ಡ್ ಡ್ರೈವರ್ಗಳನ್ನ ಹಾಕ್ತಾ ಇಲ್ಲ ಇಲ್ಲಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸುಚಿತ್ರ, ಈ ಘಟನೆ ಎಷ್ಟೊತ್ತಿಗೆ ನಡೆದಿರೋದು, ಏನ್ ಕತೆ, ಏನಾದ್ರೂ ಪ್ರಾಣಾಪಾಯ ಆಗಿದೆಯಾ, ಹೇಗೆ? ಖಂಡಿತ ಸಿಂಧೂರ, ನಾನು ಆಗ್ಲೇ ಹೇಳಿದ್ದ ಹಾಗೆ ಏನು ಇವಿ ಬೈಕ್ಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಂಡಕ್ಟರ್ ಮತ್ತೆ ಡ್ರೈವರ್ ಅನ್ನ ಸಾರಿಗೆ ಇಲಾಖೆ ಯಾವಾಗ ಕೊಡೋದಕ್ಕೆ ಶುರು ಮಾಡ್ತೋ ಆಗಿದ್ದಾಗಿಂದಲೂ ಕೂಡ ಏನು ಈ ರೀತಿಯ ಬಿಎಂಟಿಸಿ ಬಸ್ನಿಂದಾಗಿರುವಂತಹ ಅಪಘಾತಗಳ ಸಂಖ್ಯೆ ಏರಿಕೆ ಆಗ್ತಾನೆ ಇರುವಂತದ್ದು. ಯಾಕಂತ ಹೇಳಿದ್ರೆ ಒಬ್ಬ ಡ್ರೈವರ್ ಅಂತ ಹೇಳಿದ್ರೆ ಆತನಿಗೆ ಸರಿಯಾದ ತರಬೇತಿಯನ್ನ ಕೊಡಬೇಕು, ಆತನಿಗೆ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆ ಯಾವುದೇ ರೀತಿ ಇದೆಯಾ ಇಲ್ವಾ ಅನ್ನೋದ್ರು ಕೂಡ ತಪಾಸಣೆಯನ್ನ ಕೂಡ ಮಾಡಬೇಕು. ಸಾರಿಗೆ ಇಲಾಖೆ ಈ ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಆದ್ರೆ ಈ ಒಂದು ಗುತ್ತಿಗೆ ಆಧಾರದ ಮೇಲೆ ಕೊಡೋದ್ರಿಂದಾಗಿ ಈ ರೀತಿಯ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಒಂದು ಕಡೆ ರಾಜಾಜಿನಗರದಲ್ಲಿ ಬಾಲಕಿ ಮೇಲೆ ಏನು ಬಿಎಂಟಿಸಿ ಬಸ್ ಡಿಕ್ಕಿಯನ್ನ ಹೊಡೆದು ಬಾಲಕಿ ಸಾವನ್ನಪ್ಪಿದ್ರೆ, ಮತ್ತೊಂದು ಕಡೆ ಅದೇ ಸಮಯದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ ನಂಬರ್ 9 ಮಧ್ಯದಲ್ಲಿ ಏನು ಬಿಎಂಟಿಸಿ ಏಕಾಏಕಿ ಬಂದು 9 ಅಂದ್ರೆ ಆಟೋ ಆಗಿರ್ಬೋದು, ಕಾರ್ ಆಗಿರ್ಬೋದು, ಈ ರೀತಿ 9 ವಾಹನಗಳಿಗೆ ಡಿಕ್ಕಿ ಹೊಡೆದಿರುವಂತದ್ದು. ಸದ್ಯ ಯಾವುದೇ ರೀತಿ ಪ್ರಾಣಾಪಾಯ ಸಂಭವಿಸಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಸದ್ಯ ಅಲ್ಲಿಗೆ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇನ್ನು ಬಿಎಂಟಿಸಿ ಬಸ್ ಡ್ರೈವರ್ ಯಾರಿದ್ರು ಅವ್ರನ್ನು ಕೂಡ ಏನು ಈ ಒಂದು ಮೂರ್ಛೆ ರೋಗದಿಂದ ಈ ರೀತಿ ವಾಹನ ಚಲಾವಣೆ ಮಾಡಿದ್ದಾರೆ ಅನ್ನೋದಾಗಿ ಕೂಡ ಮಾಹಿತಿ ಬರ್ತಾ ಇರುವಂತದ್ದು. ಆದ್ರೆ ಬಿಎಂಟಿಸಿಯಲ್ಲಿ ವಾಹನ ಚಲಾಯಿಸಬೇಕು ಅಂತ ಹೇಳಿದ್ರೆ ಆತನ ಅಂದ್ರೆ ಕಂಡಕ್ಟರ್ನ ಎಲ್ಲಾ ದೈಹಿಕ ಸ್ಥಿತಿಗತಿಗಳು ಹಾಗೆ ಆರೋಗ್ಯಗಳು ಕೂಡ ಚೆಕ್ ಮಾಡಬೇಕಾಗುತ್ತೆ. ಆದ್ರೆ ಈ ರೀತಿ ಅಕಸ್ಮಾತ್ ಯಾವ್ದಾದ್ರು ಪ್ರಾಣ ಅಪಾಯ ಆಗಿದ್ರೆ, ಸರಣಿ ಅಪಘಾತಗಳು ಆದಂತಹ ಸಂದರ್ಭದಲ್ಲಿ 9 ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ. ಆಟೋನು ಕೂಡ ನೋಡಬಹುದು, ಲಜ್ಜಿ ಪಿಜ್ಜಿ ಆಗಿದೆ ಕಾರು. ಇಷ್ಟು ವೇಗವಾಗಿ ಬಂದಂತಹ ಬಸ್ ಅಲ್ಲಿ ಯಾರು ಜನಗಳಿದ್ರೆ, ಸ್ಥಳೀಯರು ಇದ್ದಿದ್ರೆ, ಏನಾದ್ರೂ ಅಪಘಾತ ಸಂಭವಿಸಿದ್ರೆ ಯಾರು ಹೊಣೆ? ಯಾಕಂತ ಹೇಳಿದ್ರೆ ಬಿಎಂಟಿಸಿ ಆಗಿರ್ಲಿ ಅಥವಾ ಸಾರಿಗೆ ಇಲಾಖೆ ಆಗಿರ್ಲಿ, ಯಾವುದೇ ಒಂದು ರೀತಿಯಾಗಿ ಅಪಘಾತ ಆಗಿದ್ರೆ ಅವರಿಗೆ ಒಂದಷ್ಟು ಏನು ಹಣವನ್ನ ಕೊಟ್ಟು ಸುಮ್ಮನೆ ಆಗುತ್ತೆ. ಆದ್ರೆ ಏನು ಪ್ರಾಣಕ್ಕೆ ಬರೀ 1-2 ಲಕ್ಷವನ್ನ ಕೊಟ್ಟು ಪರಿಹಾರವನ್ನ ನೀಗಿಸುವಂತಹ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಮುಂದಾಗ್ತಾ ಇದೆ. ಅದರ ಬದಲಿಗೆ ಸಾರಿಗೆ ಇಲಾಖೆಯಲ್ಲಿ ಯಾವ ರೀತಿ ಕಂಡಕ್ಟರ್ ಹಾಗೂ ಏನು ಡ್ರೈವರ್ಗಳು ಇರಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡಬೇಕಾಗುತ್ತೆ. ಜೊತೆಗೆ ಗುತ್ತಿಗೆ ಆಧಾರದ ಮೇಲೆ ಇನ್ನು ಮುಂದೆ ತೆಗೆದುಕೊಳ್ಬೇಕಾ, ಇವಿ ಬಸ್ಗಳಿಂದ ಯಾವ ರೀತಿ ದುರಂತಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಪರಿಶೀಲನೆಯನ್ನ ಮಾಡಬೇಕಾಗಿದೆ. ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು.